ಇದೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ತಲೆನೇ ಅರ್ಥ ಆಗ್ತಿಲ್ಲ. ಅಯ್ಯೋ, ಇದು ಆತ್ಮನ ಬದಲಾಯಿಸೋ ಮಿಷಿನ್ ಕಣಪ್ಪ. ಇಬ್ರು ಆ ಬೇರೆ ಬೇರೆ ಚೇಂಬರ್ ನಲ್ಲಿ ಕೂತ್ಕೊಂಡಾಗ ಈ ಮಿಷಿನ್ ನ ಸ್ಟಾರ್ಟ್ ಮಾಡಿದ್ರೆ ಇಬ್ರ ಆತ್ಮನು ಬದಲಾಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಾನು ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನ್ಗೆ ಯಾರು ಬಕ್ರ ಸಿಗ್ತಾನೆ ಇಲ್ಲ ಕಣೋ. ಏನ್ ಮಾಡ್ಲಪ್ಪ ನಾನು? ದೊಡ್ಡಣ್ಣ, ಏನಿದು ಹೊಸ ತಂತ್ರ? ಓ ಮೈ ಗಾಡ್, ಇದು ಫುಲ್ ಎಸಿ ಚೇಂಬರ್. ಇದ್ರಲ್ಲಿ ಮಲ್ಕೊಂಡ್ರೆ ಸಖತ್ ನಿದ್ದೆ ಬರುತ್ತೆ. ನಾನು ಒಳಗಡೆ ಹೋಗಿ ಈಗ ಮಲ್ಕೊಳ್ತೀನಿ, ನೀವು ಹೊರಗಡೆಯಿಂದ ಬಟನ್ ಆನ್ ಮಾಡ್ಬಿಡಿ. ಗಸ್ಗಸೆ, ನಾವು ಎಸಿಲ್ ಮಲ್ಕೋಬೇಕು ಅಂತ ಆಸೆ. ನಾವು ಫಸ್ಟ್ ಮಲ್ಕೋತೀವಿ. ಏನ್ ಪತ್ತ? ನನಗೂ ಎಸಿ ರೂಮಲ್ಲಿ ಮಲಗಬೇಕು ಅಂತ ಆಸೆನಪ್ಪ. ನಮ್ಮ ಮನೇಲಿ ಫ್ಯಾನೇ ತಿರ್ಗಲ್ಲ. ಸರಿಯಾಗಿದ್ರೆ ಮೊದ್ಲು ನೀವು ಮಲ್ಕೊಳ್ಳಿ, ನೋಡಿ ಆಮೇಲೆ ನಾವು ಮಲ್ಕೊಳ್ತೀವಿ. ಅಯ್ಯೋ, ನಿದ್ದೆ ಬರ್ತಿಲ್ಲ, ತಲೆ ತಿರುಗ್ತಾ ಇದೆ. ಡಾಕ್ಟರ್ ಮುನ್ಸ್ವಾಮಿ, ನಿನ್ನೆ ಎಕ್ಸ್ಪೆರಿಮೆಂಟ್ಗೆ ನಮ್ಮನ್ನ ಇಲಿಗಳು ಮಾಡ್ಕೊಂಡ್ಬಿಟ್ಟೇನಪ್ಪ. ಏನ್ ಮಾಡಿದೆ ಅಂತ ಹೇಳಪ್ಪ ನೀನು. ಅಯ್ಯೋ ನನ್ನ ಆಪ್ತ ಮಿತ್ರ, ನನ್ನ ಗೆಳೆಯ, ಈ ಮಿಷಿನ್ ಯಾಕೋ ಕೈ ಕೊಡ್ತುಕೊಳ್ಳೋ. ಬಟನ್ ಹೊತ್ತಿದ್ರೆ ಗಿರ್ರತ ಗಿರ್ಗಿಟ್ಲೆ ತರ ತಿರುಗ್ಬಿಡೋದು. ಹೇಳ್ತಾನೆ, ಮನೆಗೆ ಹೋಗೋಣ ಬಾಪತ್ಲು. ಅಲ್ಲ, ಮೋಟು ಪತ್ಲು ಆತ್ಮ ಇನ್ನು ಬದ್ಲಾಗೇ ಇಲ್ವಲ್ಲ? ನನ್ಗೂ ಅದೇ ಅರ್ಥ ಆಗ್ತಿಲ್ಲಪ್ಪ, ಯಾಕೆ ಚೇಂಜ್ ಆಗಿಲ್ಲ ಅಂತ. ಇರೋ ಚೆಕ್ ಮಾಡ್ತೀನಿ. ಅಯ್ಯೋ ಮೋಟು, ಎದ್ದೇಳಪ್ಪ ನೀನು. ಸೂರ್ಯ ನೆತ್ತಿ ಮೇಲೆ ಬಂದ್ರು ಮಲಗಿದ್ಯೇನೋ. ಅಯ್ಯೋ, ಯಾಕೆ ಕೂಗ್ತಾ ಇದೆಯಾ? ಮಲ್ಕೊಳಕ್ ಬಿಡು. ಅಯ್ಯೋ, ನನ್ನ ಬಾಡಿ ಅಲ್ಲೇನಪ್ಪ ಮಾಡ್ತಾ ಇದೆ. ನನ್ ಬಾಡಿ ಅಲ್ಲೇನ ಮಾಡ್ತಾ ಇದೆ. ಅಯ್ಯೋ, ಈ ದೇಹ ನಂದು ಕಣೋ. ನಿನ್ನ ಹತ್ರ ಹಿಂಗ ಬಂತು? ಇದು ನನ್ನ ಸ್ಟೀಲ್ ಬಾಡಿ, ಸೌಂದರ್ಯದ ಬಾಡಿ. ನಿನ್ನ ಹತ್ರ ಬಂತು. ಎಷ್ಟು ಪ್ರೀತಿದ ಸಾಕಿದೆ ಗೊತ್ತಾ? ಬಂಡೆ ತರ ಇರೋ ಈ ದೇಹನ ಸುಂದರ ಅಂತಿದ್ಯೇನೋ. ನನ್ನ ದೇಹ ನೋಡೋ ಎಷ್ಟು ಸುಂದರವಾಗಿದೆ. ಮಡಕ್ ಸ್ಟಾರ್ ಮುನಿ ತರ ಇಲ್ಲ. ನಿನ್ನ ವೇಸ್ಟ್ ಬಾಡಿನ ಸಖತ್ ಬಾಡಿ ಅಂತ ಹೊಗಳ್ಕತ್ತಾ ಇದೀಯಾ? ಈಗ ನೋಡ ಹಂಗೆ. ಇದೇನಪ್ಪ ಹಿಂಗಾಯ್ತು? ನನ್ನ ಬಾಡಿ ಹೋಗಿ ಹೋಗಿ ನಿನಗ್ ಸೇರ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಹೆಂಗೆ? ಇದು ಆ ಡಾಕ್ಟರ್ ಮುನ್ಸ್ವಾಮಿದೆ ಕೆಲಸ. ಅವನ ಮಿಷಿನಲ್ಲಿ ಮನೆ ಕಂಡ್ಮೇಲೆ ತಿರುಗ್ತಲ್ಲ. ನನ್ನ ಆತ್ಮ ನಿನ್ ದೇಹದೊಳಗೋಯ್ತು, ನಿನ್ನ ಆತ್ಮ ನನ್ನ ದೇಹದೊಳಗೆ ಬಂತು. ಬೇಗ ನಡಿಯಪ್ಪ, ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗೋಣ. ಪಾಪ ಈಗಲೇ ಹೋಗೋಣ, ಸರಿ ಮಾಡ್ಕೊಬಿಡೋಣ. ಬೇಗ ಡಾಕ್ಟರ್ ಮುನ್ಸ್ವಾಮಿ ಹತ್ರ ನಡಿಯಪ್ಪ. ಜಾಸ್ತಿ ಹೊತ್ತು ನಿನ್ನ ಆತ್ಮನ ನನ್ನ ದೇಹದೊಳಗೆ ಇಟ್ಕೊಳಕ್ ಆಗಲ್ಲ ನಾನು. ಗಬ ಗಬ ಸಮೋಸ. ಏನಪ್ಪಾ ದುನಿಯಾ ಹಿಂಗಾಗ್ಬಿಡ್ತು? ಮೋಟು ನ್ಯೂಸ್ ಪೇಪರ್ ಓದ್ಲಿಕ್ಕತ್ತಾನೆ, ಈ ಪತ್ಲು ಸಮೋಸ ತಿನ್ಲಿಕ್ಕತ್ತಾನಲ್ಲ. ಮೊದ್ಲು ನೀನು ಸ್ವಲ್ಪ ಸಮೋಸ ತಿನ್ನಪ್ಪ, ಹಸ್ಕೊಂಡಿರ್ಬೇಡ. ಹೊಟ್ಟೆ ತುಂಬಾ ತಿನ್ಬೇಕು ಕೊಡೋ ನಂತರ. ಅಯ್ಯೋ ಮೋಟು, ತಿನ್ನೋದೊಂದು ಸ್ವಲ್ಪ ಕಡಿಮೆ ಮಾಡಪ್ಪ. ಇಲ್ಲಾಂದ್ರೆ ಆರೋಗ್ಯ ಕೆಟ್ಬಿಟ್ಟು ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡ್ತೀಯ ನೀನು. ಅಯ್ಯ, ನಿನ್ ಮನೆ ಕೈಗೆ ನೀನ್ ಕಣ ಮೋಟು, ಅವನಿಗೆ ಯಾಕೆ ಪತ್ಲ ಅಂತೀಯ? ಏ ಪತ್ರ, ನೀನೇ ಪತ್ಲ ಕಣ, ಅವನಿಗೆ ಯಾಕೆ ಮೋಟು ಅಂತ ಕರಿತೀಯೋ? ನನ್ ಬಾಡಿನ ಏನಾದ್ರು ಸಣ್ಣ ಮಾಡಿದ್ರೆ ಅಷ್ಟೇನೆ. ತಿನ್ನೋ. ಅಯ್ಯೋ, ನಾನ್ ತಿನ್ನೋದಿಲ್ಲ ಕಣ. ನಂಗೆ ಸಮೋಸ ಕಂಡ್ರೆ ಆಗೋದಿಲ್ಲ. ತಿನ್ಲೇಬೇಕು ನೋಡೋ. ತಿನ್ನೋದು ತುಂಬಾ ಈಸಿ. ಹಿಂಗೆ ಅಯ್ಯೋ, ಏನಪ್ಪ ಇದು? ಮೋಟು, ತಿನ್ನೋದನ್ನ ಕಡಿಮೆ ಮಾಡು. ನೀನು ನನ್ನ ದೇಹನ ನಿನ್ ದೇಹ ತರ ಮಾಡ್ಬೇಡ, ಆಮೇಲೆ ಎಡವಟ್ಟಾಗತ್ತೆ. ನಿಲ್ಸಲೇ ಮೋಟು. ಏನೋ ಪತ್ಲು ಅಣ್ಣ. ಅಯ್ಯ, ನೀವಿಬ್ರು ಸೇರ್ಕೊಂಡು ನನಗೆ ಬೇಕೂಫ್ ಮಾಡ್ತಿದ್ರಲ್ಲಪ್ಪ. ಪತ್ಲು, ನನ್ ತಟ್ಟೆ ವಾಪಸ್ ಕೊಡೋ. ಕೊಡಲ್ಲ ಈಗ. ನಾವ್ ಈ ಸ್ಕೂಲ್ ನ ಅಟ್ಯಾಕ್ ಮಾಡ್ಬಿಡೋಣ, ಮಕ್ಕಳನ್ನ ಹೈಜಾಕ್ ಮಾಡೋಣ. ಒಂದ್ ಸ್ಕೂಲ್ ನಲ್ಲಿ ಎಷ್ಟು ಮಕ್ಕಳಿರ್ತಾರ? ಬಸ್ 100 ಜನ ಮಕ್ಕಳು ಇರ್ಬೋದು ಬಾಸ್. ಒಂದ್ ಮಗುಗೆ 1 ಲಕ್ಷ ಅಂತಂದ್ರೆ 100 ಮಕ್ಕಳಿಗೆ ಎಷ್ಟಾಗುತ್ತೆ? 1 2 3 4 5 6. ಅಯ್ಯೋ, ನಾವ್ ಎಣಿಸ್ಕೊಂಡ್ ಕೂತಿದ್ರೆ ಮೋಟು ಪತ್ರ ಬಂದ್ಬಿಡ್ತಾರೆ ಬಾಸ್. ಅವ್ರು ಬಂದ್ರೆ ನಮ್ಗೆ ಏನು ಸಿಗಲ್ಲ.
ಮೋಟು ಪತ್ಲು ನಾವ್ ಎಲ್ಲಿಗೆ ಹೋಗ್ತೀವೋ ಅಲ್ಲಿ ಅವರು ಬಂದ್ಬಿಡ್ತಾರೆ. ಬಾಡ್ದ ನಮ್ಮನ್ ಜೈಲಿಗೆ ಹಾಕ್ಸೇ ಬಿಡ್ತಾರಲ್ಲಪ್ಪ. ಎಂತ ಕವನ ಹೇಳಿದ್ರಿ ಬಾಸ್, ವಾ ವಾ. ಕವಿತಾ ಬಿಟ್ಬಿಡು. ಮೋಟು ಪತ್ಲುನ ಕಿಡ್ನಾಪ್ ಮಾಡಿ ಸ್ಕೂಲಿಗೆ ಕರ್ಕೊಂಡ್ ಬಂದ್ಬಿಡು. ಮೋಟು ಇಲ್ಲ ಅಂತಂದ್ರೆ ಪತ್ಲು ಏನು ಮಾಡಕ್ ಸಾಧ್ಯ ಇಲ್ಲ. ವಾ ವಾ, ನನ್ನ ಎಕ್ಸ್ಪೆರಿಮೆಂಟ್ ಕೆಲಸ ಮಾಡ್ತಿದೆ. ನಮ್ಮನ್ನ ಮೊದಲು ನಂಗೆ ಮಾಡ್ಬಿಡು ಡಾಕ್ಟರ್ ಮುನ್ಸ್ವಾಮಿ. ಈ ಅವತಾರನ ನಮ್ ಕೈಲೇ ನೋಡಕ್ ಆಗ್ತಿಲ್ಲ, ನಮಗ್ ನಾಚಿಕೆ ಆಗ್ತಿದೆ. ನಿಂತ್ಕೊಳಪ್ಪ, ನಮ್ ಪತ್ಲು ಎಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್ ಜಿಂಗನ್, ಒಂದ್ ಮಗುಗೆ 1 ಲಕ್ಷ ಅಂತಂದ್ರೆ 100 ಮಕ್ಕಳಿಗೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ ತಗೊಂಡ್ ಬನ್ನಿ. ಮತ್ ಮಕ್ಕಳನ್ನ ಕರ್ಕೊಂಡು ಹೋಗಿ. ಮೊದ್ಲೇ ನಾನು ಗಣಿತದಲ್ಲಿ ಲೊಟ್ಟೆ ಲೊಸ್ಕಿ. ಇಷ್ಟು ದೊಡ್ಡ ಲೆಕ್ಕ ನಾನು ಹೇಗೆ ಮಾಡ್ಲಿ? ಹೇಗೆ ಎಪ್ಪಡಿ? ಏ ಪಟ್ಲು, ಏನಾದ್ರು ಮಾಡ್ಲಿ? ಖಾಲಿ ಹೊಟ್ಟಲ್ಲಿ ನನ್ ತಲೆ ಓಡೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಈ ಮೋಟಿಗೆ ಸಮೋಸ ತಿಂದಿಲ್ಲ ಅಂತಂದ್ರೆ ಏನು ತೋಚೋದೇ ಇಲ್ಲ ಅಂತ. ಈಗಲೇ ಮೋಟಕ್ ಸಮೋಸ ಕೊಡ್ತೀನಿ ಬಾ. ಏ ಮೋಟು, ಬೇಗ ಸಮೋಸ ತಿನ್ನ, ಮತ್ ಶುರು ಮಾಡ. ಅಯ್ಯೋ, ನಿನಗ್ ಗೊತ್ತಲ್ಲ ನಾನು ಸಮೋಸ ತಿನ್ನಲ್ಲ. ಸಮೋಸ ತಿನ್ನೋದು ಆ ಮೋಟು. ಇದನ್ನ ಅವನಿಗೆ ತಿನ್ಸು. ನಾನು ಮೋಟು ಅಲ್ಲ, ಪತ್ಲು. ಏ ಮುಂಜಾನಿಂದ ನೀವಿಬ್ರು ಇದೇನ್ ಆಟ ಆಡಕತ್ತೀರಿ? ಮೋಟು ಅಲ್ಲ ಅಂತ, ಪತ್ಲ ಅಲ್ಲಂತೆ. ಏನ್ ನಡೀತಾ ಇದೆ ಬೈಲಿ? ಅಯ್ಯೋ, ನಾನ್ ಸೈಡ್ ರಿಲಿಂದ ಹೇಳ್ತೀನಿರಪ್ಪ. ಇದು ದೇಹ ಮೋಟುದೇನೆ, ಆದ್ರೆ ಆತ್ಮ ಪತ್ಲುದು. ಆ ದೇಹ ಪತ್ಲುದು, ಆದ್ರೆ ಆತ್ಮ ಮೋಟೋದು. ಈಗ ಪತ್ಲು ಆತ್ಮ ನನ್ ದೇಹದಲ್ಲಿರೋದ್ರಿಂದ ನಾನ್ ಸಮೋಸ ಹೆಂಗ್ ತಿಂತೀನಿ? ಮೋಟು ಆತ್ಮ ಅಲ್ಲಿದೆ ಅಲ್ವಾ, ಅವನ್ ತಿಂತಾನೆ, ನೀನ್ ಅವನಿಗೆ ಕೊಟ್ಬಿಡು. ಗೊತ್ತಾಯ್ತಾ? ಅಯ್ಯೋ, ನಾ ಮಂಗನ ಆಗ್ಬಿಟ್ಟನಲ್ಲಪ್ಪ, ಹುಚ್ಚ ಹಿಡಿಲಕತ್ತ ನನಗ. ಸಮೋಸ ಮಾಡಿ ಮಾಡಿ ಹೊಟ್. ಸಿಗೋದಿಲ್ಲ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಬರ್ತಾ ಇದ್ದೀನಿ ಜಾನ್. ನಾನು ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ. ಓಕೆ. ಅಯ್ಯೋ, ಮೋಟು ಕಿತ್ತಂಗಾಡಕ್ ಶುರು ಹಚ್ಕೊಂಡನ. ನೀನ್ ತಾನೇ ಪತ್ಲು. ನಾನು ಮೋಟು ಹತ್ರ ಹೋಗಿದ್ದೆ ಕಣ. ಅವನ ಆತ್ಮ ಸಮೋಸ ತಿನ್ನಂಗಿಲ್ಲಂತ. ನೀನು ಪತ್ಲು ನೋಡಕ್ಕೆ ಸ್ಕೂಲ್ ಹೋಗಿದ್ಯಲ್ಲಪ್ಪ. ಅಯ್ಯೋ, ಯಾಕೆ ಹಿಂಗ್ ನನ್ ತಲೆ ಕೆಡ್ಸಿಕ್ ಹತ್ತೀರಿ? ನೀನ್ ತಾನೇ ಪತ್ಲು. ಮೋಟು ಹತ್ರ ನಾನು ಹೋಗಿದ್ದೆ ಕಣು. ಆಯ್ತು, ನಾನು ನಿನಗೆ ಅರ್ಥ ಮಾಡಿಸ್ತೀನಿ. ನನ್ ಬಾಡಿಲಿ ಅವನ ಆತ್ಮ ಇದೆ, ಅವನ್ ಬಾಡಿಲಿ ನನ್ನ ಆತ್ಮ ಇದೆ ಅಷ್ಟೇ. ಅವನ್ ಬಾಡಿಲಿ ನನ್ನ ಆತ್ಮ ಇರೋದ್ರಿಂದ ಅವನು ಪತ್ಲು. ಒಂದು ನಿಮಿಷ, ಇನ್ನೊಂದ್ಸಲ ಹೇಳ್ತೀನಿ. ಸಾಕ್ ಬಾಡಿಯಪ್ಪ, ಸಾಕ್ ಮಾಡು. ಈಗ ನೀನು ಶುರು ಮಾಡ್ಕೊಂಡೇನ? ನಿನ್ನ ಆತ್ಮ ಸಮೋಸ ತಿಂತದ ಅಂದ್ರ ತಿಂದ್ಬಿಡ ಹೋಗ್ಲಿತ್ಲಾಗ. ನಾನು ಬಿಟ್ಬಿಡಪ್ಪ, ನಾನು ಹುಚ್ಚನಾಗ್ ಮಾಡ್ಬೇಡ ಮತ್ತ. ಸಮೋಸ ಪತ್ಲು ಬಾಡಿಲಿ ಮೋಟು ಬಂದ್ಬಿಟ್ಟಿದ್ದಾನೆ. ಅದರಿಂದ ಪತ್ಲು ಕೈಯಲ್ಲಿ ನಾವು ಒದೆ ತಿನ್ನೋದು ಇವತ್ತು ಗ್ಯಾರಂಟಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಅಯ್ಯೋ, ಅದನ್ನ ಬಿಟ್ಟು ಬೇರೆ ಮಾತಾಡು. ಮೋಟುನ್ ಕರ್ಕೊಂಡ್ ಬಾ, ಹೋಗು. ಎಲ್ಲಿ ತನಕ ಮೋಟು ನಮ್ಮ ಹತ್ರ ಇರ್ತಾನೋ ಪತ್ಲು ನಮ್ಮನ್ನೇನು ಮಾಡಕ್ ಆಗೋದಿಲ್ಲ. ಈಗ ನಮ್ಮನ್ನ ಯಾರು ಹಿಡಕ್ ಸಾಧ್ಯ ಇಲ್ಲ. ಜಾನ್ ದೊಡ್ಡವನು, ನಾನು ಯಾರು ಅಂತ ಗೊತ್ತಾನೋ? ಪತ್ಲುನ ಬರ್ತಾ ಇದ್ದೀನಿ ನೋಡು. ನೀನ್ ಯಾವ್ದೇ ಕಾರಣಕ್ಕೂ ಭಯ ಬೀಳ್ಬೇಡ ಕಣೋ. ಮೋಟು ಕಾಪಾಡು, ಬೇಗ ನನ್ ಕಾಪಾಡು. ಏನ್ ನಾಟಕ ಆಡ್ತಿದ್ದೀರಾ? ಅವನ್ ಪತ್ಲು, ನೀನು ಮೋಟು ತಾನೇ? ಇಲ್ಲ, ನಾನ್ ಪತ್ಲು, ಅವನ್ ಮೋಟು. ಅವನ ದೇಹದೊಳಗೆ ನನ್ನ ಆತ್ಮ ಇದೆ, ನನ್ನ ದೇಹದೊಳಗೆ ಅವನ ಆತ್ಮ ಇದೆ. ಪತ್ಲು ಹುಷಾರಾಗಿದೆ ತಾನೇ? ಆ ಮೋಟು, ನಾನ್ ಸೂಪರ್ ಆಗಿದ್ದೀನಪ್ಪ. ಆದ್ರೆ ನಾನೀಗ ಸರಿ ಇಲ್ಲ. ಇಲ್ಲೇ ನಡೀತಾ ಇದೆ. ಮೋಟು ಈಗ ನೀನ್ ಪತ್ಲು ಆಗಿದೀಯಾ ಅಂದ್ರೆ ಮತ್ತೆ ಪತ್ಲು ನಿನ್ ಮೋಟು ಆಗಿದೀಯಾ? ಹಾಗಂದ್ರೆ ನಾನ್ ಯಾರು? ನಿನ್ ಮೇಲ್ಗಡೆಯಿಂದ ಬಂದಿರುವುದು, ನಿನ್ನ ಮೇಲ್ಗಡೆನೆ ಕಳಿಸ್ಬಿಡ್ತೀವಿ. ಅದಂಗೆ ಹಿಂಗೆ. ಬಾಸ್ ಎಲ್ಲಿರ್ತಾರ, ನಾವು ಅಲ್ಲೇ ಇರ್ಬೇಕಪ್ಪ. ನಾನು ಮೊದಲೇ ಮಂಗಾಗಿ ಹುಚ್ಚಾಗಿದ್ದೀನಿ. ಯಾರಾದ್ರೂ ಹೇಳ್ರಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ಏನಿದು ಎಲ್ಲ? ಅಯ್ಯೋ ದೇವ್ರೆ. ಅದನ್ನ ನಾನು ಹೇಳ್ತೀನಪ್ಪ. ನಾನ್ ಕಂಡಿಡ್ದಿರೋ ಹೊಸ ಮಿಷಿನಿಂದ ಮೋಟು ಪತ್ಲು ಆತ್ಮ ಬದಲಾಗೋಗಿದೆ. ಆದ್ರೆ ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ.
ನೋಡಿ ನಾನೊಂದು ಸ್ಪ್ರೇ ತಂದಿದ್ದೀನಿ. ಈ ಸ್ಪ್ರೇನ ಇಬ್ರು ಮಕ್ಕ ಕೊಡ್ಕೊಂಡ್ರೆ ಇಬ್ರಾತ್ಮನು ಬದಲಾಗುತ್ತೆ. ಏಯ್ ನಾ ಮೊದಲು ನಂಗೆ ಅದೇ ಮುತ್ತಪ್ಪಣ, ನಾನು ಸರಿ ಹೋಗ್ಬಿಟ್ಟೆ ನೋಡಿದೆ. ನನ್ನ ದೇಹನ ವಾಪಸ್ ಕೊಟ್ಬಿಡಪ್ಪ. Watch India's largest kids library only on Jio Hotstar. Download the app now.